ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ತೆ ಮಕ್ಕಳ. ಈ ದಿನದ ಅವಧಿಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೀವಿ ಅಂತ ಆಸಕ್ತಿಯಿಂದ ಕಾಯ್ತಾ ಇದ್ದೀರಾ? ಹಾಂ, ಸಂವೇದ ಈ ಕಲಿಕಾ ಕಾರ್ಯಕ್ರಮದ ಈ ಅವಧಿಯಲ್ಲಿ ಗಣಿತ ವಿಷಯ 5ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 9 3 ಆಯಾಮದ ಆಕೃತಿಗಳು, ಇದರ ಮೊದಲನೇ ಅವಧಿಯನ್ನು ನಾವೀಗ ಪ್ರಾರಂಭಿಸೋಣ. ಇಲ್ಲಿ ನೋಡಿ ಮಕ್ಕಳ, ಒಂದು ಸುಂದರವಾಗಿರುವಂತಹ ಮನೆ. ಇದೇನಪ್ಪ, ಗಣಿತ ತರಗತಿನಲ್ಲಿ ನಮ್ಮ ಮಿಸ್ಸು ಯಾವುದೋ ಒಂದು ಮನೆ ಚಿತ್ರದ ಮುಂದೆ ನಿಂತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಮಕ್ಕಳ, ಈ ಮನೇನ ನೋಡಿ ಏನನ್ನಿಸ್ತಾ ಇದೆ ನಿಮಗೆ? ಇಲ್ಲಿ ನೋಡಿ, ಏನಿದು? ವೆಂಟಿಲೇಷನ್ಗೆ ಅಂತ ಬಿಟ್ಟಿರೋದು, ಗಾಳಿ ಆಡಲಿಕ್ಕೆ ಅಂತ ತ್ರಿಭುಜಾಕಾರದಲ್ಲಿದೆ. ಈ ಮನೆ ಕಿಟಕಿ ನೋಡಿ ಮಕ್ಕಳ, ಎಲ್ಲ ಬಾಹುಗಳು ಸಮನಾಗಿದೆ ಈ ಕಿಟಕಿಲಿ. ಇಲ್ಲೊಂದು ಕಿಟಕಿ ಇದೆ, ಒಂದು ಬಾಹು ಜಾಸ್ತಿ ಇದೆ ಮಿಸ್, ವಿರುದ್ಧ ದಿಕ್ಕಲ್ಲಿರ್ತಕ್ಕಂತಹ ಎದುರು ಬದುರು ಕಡೆ ಇರ್ತಕ್ಕಂಥ ಕಿಟಕಿಯ ಭಾಗಗಳು ಸಮನಾಗಿದೆ. ಮತ್ತು ಬಾಗಿಲು ಮೇಲಿರುವಂಥ ವೃತ್ತಾಕಾರದ ರಚನೆ, ಅಲ್ಲೊಂದು ಮನೆ ಕಾಣ್ತಿದೆ. ಎಷ್ಟು ಆಕೃತಿಗಳಲ್ಲ ಮಕ್ಕಳ. ಇಲ್ಲಿ ನೋಡಿ, ಮನೆ ಮೇಲೊಂದು ಆ್ಯಂಟೆನಾ ಬೇರೆ ಇದೆ. ಏನು ವಿಸ್ಮಯ, ಎಷ್ಟು ಚೆನ್ನಾಗಿದೆ ಮನೆ. ಯಾಕೆ ಮಿಸ್ ಎಲ್ಲ ಈ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ, ಚರ್ಚಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಮಕ್ಕಳ, ಈ ದಿನದ ಅವಧಿಯಲ್ಲಿ ನಾವು ರೇಖಾಗಣಿತದ ಈ ಅಂಶಗಳ ಬಗ್ಗೆ ನಾವು ಅಭ್ಯಾಸ ಮಾಡೋಕ್ಕೆ ಹೊರಟಿರೋದು. ಏನೇನನ್ನು ನಾವು ಈ ಅವಧಿಯಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ, ಯಾವ ಅಂಶಗಳ ಬಗ್ಗೆ ಈ ಅವಧಿಯಲ್ಲಿ ಚರ್ಚಿಸ್ತಾ ಇದ್ದೀವಿ ಅಂತ ನೋಡೋಣವಾ? ಈ ಅವಧಿಯಲ್ಲಿ ನಾವು ಚರ್ಚಿಸೋದಕ್ಕೆ ಹೊರಟಿರುವಂಥ ಅಂಶಗಳು 2 ಆಯಾಮದ ಆಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು 2 ಆಯಾಮದ ಆಕೃತಿಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕಳೆದ ತರಗತಿನಲ್ಲಿ ಅಭ್ಯಾಸ ಮಾಡಿರೋದನ್ನ ನೆನಪಿಸ್ಕೊಳ್ಳಿ ಮಕ್ಕಳ. ತದನಂತರ ಏನು ಮಾಡ್ತಾ ಇದ್ದೀವಿ? 3 ಆಯಾಮದ ಆಕೃತಿಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅದಾದಮೇಲೆ ಆಯತಘನದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ಸಿಲಿಂಡರ್ ಮತ್ತು ಶಂಕುವಿನ ಗುಣಲಕ್ಷಣಗಳ ಬಗ್ಗೆ ಅಭ್ಯಾಸ ಮಾಡೋಣ. ಸರಿನಾ ಮಕ್ಕಳ? ಈಗ ಕೆಲವೊಂದು ಚಿತ್ರಗಳನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಏನಪ್ಪ ಚಿತ್ರಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಚಿತ್ರಗಳನ್ನ ಗುರುತಿಸಿ ಏನವು ಅಂತ ನನಗೆ ಹೇಳಬೇಕು, ಸರಿನಾ? ಯಾವುದು? ಏನಿದು? ಈ ಆಕೃತಿ ಯಾವುದು? ಚೌಕ. ಗೊತ್ತಾಯ್ತು. ಇದು ಯಾವ ಆಕೃತಿ ಹೇಳಿ ನೋಡೋಣ. ಯಾವ ಆಕೃತಿ ಇದು? ಎಸ್, ಯಾರೋ ಹೇಳ್ತಾ ಇದ್ದೀರಾ ಅಲ್ಲಿ. ಆಯ್ತಾ? ಗುಡ್ ಚಿಲ್ಡ್ರನ್. ವೃತ್ತ. ಈ ಆಕೃತಿ ಯಾವುದು? ಎಸ್, ಯು ಆರ್ ರೈಟ್. ಯಾವುದು? ತ್ರಿಭುಜ. ಸರಿಯಾಗಿ ಹೇಳ್ತಾ ಇದ್ದೀರಾ ಮಕ್ಕಳ. ಏನಿವು? ಚೌಕ, ಆಯತ, ವೃತ್ತ, ತ್ರಿಭುಜ, ಏನು ಈ ಆಕೃತಿಗಳು? ಇಲ್ಲಿ ಏನಾಗಿದೆ? ಚೌಕದಲ್ಲಿ ಎಲ್ಲ ಬಾಹುಗಳು ಏನಾಗಿ ಕಾಣ್ತಾ ಇದೆ? ಚೌಕದಲ್ಲಿ ಸಮನಾಗಿ ಕಾಣ್ತಾ ಇದೆ. ಆಯತದಲ್ಲಿ ಅಭಿಮುಖ ಬಾಹುಗಳು ಏನಾಗಿ ಕಾಣ್ತಾ ಇದೆ? ಸಮನಾಗಿ ಕಾಣ್ತಾ ಇದೆ ಅಲ್ವಾ? ಆಗಲೇ ಅದನ್ನು ನಾವು ಆಯತ ಅಂತ ಕರೆಯೋದು. ಕರೆಕ್ಟ್ ಮಕ್ಕಳ. ವೃತ್ತಾಕಾರ ಮತ್ತು ತ್ರಿಭುಜ, 3 ಭುಜಗಳನ್ನು ಒಳಗೊಂಡಿರ್ತಕ್ಕಂಥ 3 ಭುಜಗಳಿಂದ ಆವೃತವಾದಂಥ ಆಕೃತಿ. ಈಗಾಗಲೇ ನಾವು ಈ ಆಕೃತಿಗಳ ಬಗ್ಗೆ ಕಳೆದ ತರಗತಿಗಳಲ್ಲಿ ಅಭ್ಯಾಸ ಮಾಡಿದ್ದೀವಿ. ವೆರಿ ಗುಡ್. ಈ ರೀತಿ ಉದ್ದ ಮತ್ತು ಅಗಲಗಳನ್ನು ಹೊಂದಿರತಕ್ಕಂತಹ ಆಕೃತಿಗಳನ್ನು ಏನೇನಿದ್ದಾವೆ? ಉದ್ದ ಮತ್ತು ಅಗಲ ಅನ್ನುವಂತಹ ಆಯಾಮಗಳು, 2 ಅಂಶಗಳು, 2 ಆಯಾಮಗಳನ್ನು ಹೊಂದಿರೋ ಆಕೃತಿಗಳನ್ನ ನಾವೇನಂತ ಕರಿತೀವಿ? ಸಮತಲಾಕೃತಿಗಳು ಅಂತ ಕರಿತೀವಿ. ಈಗ ಈ ಚಿತ್ರಗಳನ್ನ ಗುರುತಿಸಿ ಮಕ್ಕಳು. ಇಲ್ಲಿ ನಾನು ಕೆಲವೊಂದು ಚಿತ್ರಗಳನ್ನು, ಆಕೃತಿಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ಏನವು ಮಿಸ್
ಎಲ್ಲರ ಬಾಯಲ್ಲೂ ನೀರು ಬರ್ತಿದೆಯಾ? ಚಪ್ಪರಿಸ್ತಾ ಇದ್ದೀರಾ? ಐಸ್ ಕ್ರೀಮ್ ಕರೆಕ್ಟ್. ಎಂಥ ಐಸು? ಕೋನ್ ಐಸ್ ಕ್ರೀಮ್ ಮಿಸ್. ಕರೆಕ್ಟ್ ಮಕ್ಕಳ. ಇದೇನಿದು? ಯಾವ ಚಿತ್ರ ಇದು? ಹೌದು, ಗಿಫ್ಟ್ ಬಾಕ್ಸ್. ಸರಿನಾ? ಗಿಫ್ಟ್ ಬಾಕ್ಸ್. ಬೀರು ಮಿಸ್. ಅಲ್ಮೇರಾ ಅಥವಾ ಬೀರು. ಎಲ್ಲರ ಮನೇಲೂ ಗ್ಯಾಸ್ ಸ್ಟವ್ ಇದೆ, ಹೆಚ್ಚು ಕಮ್ಮಿ ಅಲ್ವಾ ಮಕ್ಕಳ? ಏನಿದು? ಸಿಲಿಂಡರ್. ಗೊತ್ತಿದೆ ಮಿಸ್, LPG ಸಿಲಿಂಡರ್. ಇನ್ನೇನೋ ಬಂತಲ್ಲ, ನೀವೆಲ್ಲ ಬರ್ತಡೇ ಸೆಲೆಬ್ರೇಟ್ ಮಾಡೋವಾಗ ನೋಡಿರ್ಬೋದು ಅಲ್ವಾ? ಅಥವಾ ಟಿ ವಿಗಳಲ್ಲಿ ಕೆಲವು ಕಡೆ ಏನಕ್ಕೆ ಬಳಸ್ತೀವಿ ಅದನ್ನು? ಬರ್ಡೇ ಕ್ಯಾಪ್ ಅಲ್ವಾ? ಹುಟ್ಟುಹಬ್ಬಕ್ಕೆ ಸಂದರ್ಭದಲ್ಲಿ ಹಾಕ್ಕೊಳ್ಳೋ ಅಂಥ ಕ್ಯಾಪ್, ಅಥವಾ ಜೋಕರ್ ಕ್ಯಾಪ್ ಅಂತಲೂ ಕೆಲವೊಮ್ಮೆ ಕರಿತೀವಿ. ಮತ್ತು ಎಸ್, ಏನಿದು? ಟ್ಯಾಂಕ್. ಆಮೇಲೆ ಮಿಸ್ ಇದು ಗಿಫ್ಟ್ ಬಾಕ್ಸೇ ಮಿಸ್. ಇದು ಗಿಫ್ಟ್ ಬಾಕ್ಸೇ. ಮೊದಲು ನೋಡಿದ್ದು ಗಿಫ್ಟ್ ಬಾಕ್ಸೇ. ಎರಡನ್ನೂ ನೋಡ್ಕೊಳ್ತಾ ಇರಿ ಮಕ್ಕಳ, ಏನು ನಿಮಗೆ ವ್ಯತ್ಯಾಸ ಕಾಣುತ್ತೆ ಅಂತ. ಏನು ಈ ಆಕೃತಿಗಳೆಲ್ಲ? ನೀವೇ ನೋಡ್ತಾ ಇದ್ದೀರಾ ಮಿಸ್, ಕೋನ್ ಐಸ್ ಕ್ರೀಮ್ ಥರ ಇದೆ ಮಿಸ್. ಈ ಎರಡು ಗಿಫ್ಟ್ ಬಾಕ್ಸು ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಮಿಸ್? ಅದು ಏನೋ ಒಂಥರ ಚೌಕವಾಗಿದೆ ಮಿಸ್. ಕರೆಕ್ಟ್. ಇದೇಗಿದೆ ಮಿಸ್, ಸ್ವಲ್ಪ ದೊಡ್ಡದಾಗಿದೆ ಮಿಸ್. ಹೇಗೆ ದೊಡ್ಡದಾಗಿ ಅಂದರೆ ಮಿಸ್, ನೋಡಿದ ತಕ್ಷಣ ಆಯತದ ಒಂದು ಆಕಾರ ಕಾಣ್ತಾ ಇದೆ. ಕರೆಕ್ಟ್ ಮಕ್ಕಳ. ಏನಿವು? ಸಿಲಿಂಡರು ಮತ್ತು ನಮ್ಮ ಟೋಪಿ, ಅದಾದಮೇಲೆ ಟ್ಯಾಂಕ್, ಇವೆಲ್ಲ ಏನೋ ಒಂದು ಆಕೃತಿಗಳ ಹಾಗೆ ನಮಗೆ ಕಾಣ್ತಾ ಇದೆ. ಯಾವ ಮೂಲ ಆಕೃತಿಗಳನ್ನು ಇವು ಹೋಲ್ತಾ ಇದ್ದಾವೆ? ಇವೆಲ್ಲ ಯಾವ ಆಕೃತಿಗಳಿಗೆ ಉದಾಹರಣೆ ಅಂತ ನೋಡ್ತಾ ಹೋಗೋಣವಾ? ಹಾಂ ಮಕ್ಕಳ, ಏನಿದು? ಚೌಕ. ಏನು ಚೌಕ ಅಂದರೆ ನಾವೀಗಾಗಲೇ ಕಲ್ತ್ಕೊಂಡಿರೋಂಥ ಅಂಶ. ಹೌದು, 4 ಬಾಹುಗಳಿಂದ ಆವೃತವಾಗಿರ್ತಕ್ಕಂತಹ ಆಕೃತಿ. 4 ಬಾಹುಗಳು ಏನಾಗಿರಬೇಕು? ಸಮನಾಗಿರಬೇಕು. ಹೌದಾ? ಆಮೇಲೆ 2 ಆಯಾಮಗಳನ್ನು ಹೊಂದಿದೆ, ಉದ್ದ ಮತ್ತು ಅಗಲ, ಅಥವಾ ಉದ್ದ ಮತ್ತು ಉದ್ದ ಅಲ್ವಾ? ಚೌಕಾಕೃತಿ ನಮ್ಗೆ ಈಗಾಗಲೇ ಗೊತ್ತಿರೋವಂಥದ್ದು. ಇನ್ನೇನು ಬರ್ತಿದೆ? ಏನು ಮಿಸ್ ಇದು? ಘನ. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇಲ್ಲಿ ನೋಡಿ, ಒಂದು ಮುಖವನ್ನು ನೋಡಿದ್ರೆ ನಮಗೆ ಒಂದು ಕಡೆ ನೋಡಿದ್ರೆ ಚೌಕು ಥರ ಕಾಣ್ತಾ ಇದೆ. ಈಗ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಚೌಕನ ಮಿಸ್. ಇದರಲ್ಲಿ ಎಷ್ಟೊಂದು ಚೌಕಗಳಿದೆ ಮಿಸ್. ನೋಡಿ, ಎಷ್ಟೊಂದು ಚೌಕಗಳಿದೆ. ಓ, ಈ ಆಕಾರನ ಏನಂತ ಕರಿತೀವಿ? ನಾನಿಲ್ಲಿ ಘನ ಅಂತ ಬರೆದಿದ್ದೀನಿ. ಘನ, ಕ್ಯೂಬ್. ಏನಪ್ಪ ಇವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ ಮಕ್ಕಳ, ಒಂದು ಮುಖವನ್ನು ಅಥವಾ ಒಂದು ಕಡೆಯನ್ನು ನಾವು ಗಮನಿಸಿದಾಗ ಚೌಕವಾಗಿದೆ. ಅದೇ ಥರ ಈ ಒಂದು ಆಕೃತಿಯಲ್ಲಿ, ಈ ಒಂದು ವಸ್ತುವಿನಲ್ಲಿ, ನಾನು ಇಟ್ಕೊಂಡಿರೋ ಅಂಥ ಆಕೃತಿನಲ್ಲಿ 6 ಮುಖಗಳಿದೆ. ಏನಪ್ಪ ಇರ್ಬೋದು? ಈ ನಾವು ನೀಡಿರ್ತಕ್ಕಂಥ ಹೆಸರು ಘನ ಅಂತ. ಈಗ ಈ ಚೌಕ ಮತ್ತು ಈ ಚೌಕ ಘನ ಇವಕ್ಕೆ ಏನು ವ್ಯತ್ಯಾಸ? ಯಾಕೆ ಈ ಹೆಸರುಗಳಿಂದ ಸೂಚಿಸ್ತೀವಿ? ಒಂದೊಂದೇ ನೋಡ್ಕೊಳ್ತಾ ಹೋಗೋಣವಾ? ಹಾಂ ಮಕ್ಕಳ, ಏನನ್ನು ಗಮನಿಸ್ಕೊಂಡ್ವಿ? ಚೌಕ ಮತ್ತು ಹೇಳಿ ಮಕ್ಕಳ, ನಾವು ಗಮನಿಸಿದಂಥ ಅಂಶಗಳೇನು? ಇಲ್ಲಿ ನೋಡಿ ಮಕ್ಕಳ, ನಮಗೆ ಚೌಕದ ಒಂದು ರೀತಿನಲ್ಲಿ ಕಾಣ್ತಾ ಇದೆ. ಹೌದಾ? ನಾನು ಹೇಳ್ತೀನಿ, ಯಾವುದೇ ಒಂದು ಆಕೃತಿ, ಇದನ್ನು ನಾನು ಉದಾಹರಣೆಯಾಗಿ ತಗೊಳ್ತಾ ಇದ್ದೀನಿ ಮಕ್ಕಳ. ಇದಕ್ಕೂ ಕೂಡ ನೋಡಿ, ಇಲ್ಲಿ ಉದ್ದ ಮತ್ತು ಅಗಲ ಅನ್ನೋಂಥ 2 ಆಯಾಮ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಇಲ್ಲೂ ಕೂಡ ಎತ್ತರ ಅನ್ನೋಂಥ ಆಯಾಮ ಇರುತ್ತೆ, ಬಟ್ ತುಂಬ ಕಡಿಮೆ ಇರುತ್ತೆ. ಒಂದು ಸಮತಲದ ಮೇಲೆ ಏನನ್ನು ಗಮನಿಸಿದ್ವಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ಹಾಳೆಯನ್ನು ಜಸ್ಟ್ ಉದಾಹರಣೆಯಾಗಿ ತಗೊಳ್ತಾ ಇದ್ದೇನೆ. ಈ ಹಾಳೆಯನ್ನು ಉದಾಹರಣೆಯಾಗಿ ತಗೊಂಡಾಗ ನಾವು ಏನನ್ನು ಗಮನಿಸ್ತಾ ಇದ್ದೀವಿ? ಉದ್ದ ಮತ್ತು ಅಗಲಗಳೆಂಬ 2 ಆಯಾಮವನ್ನು ಹೊಂದಿದೆ. 2 ಆಯಾಮ ಹೊಂದಿದೆ. ಏನಪ್ಪ ಆಯಾಮ ಅಂದರೆ ನೋಡಿ, ಉದ್ದ ಮತ್ತು ಅಗಲ ಎನ್ನುವ 2 ಆಯಾಮವನ್ನು ಹೊಂದಿದೆ.
ಇಂತಹ ಆಕೃತಿಗಳನ್ನ ನಾವು ಸಮತಲಾಕೃತಿಗಳು ಅಂತ ಕರಿತೀವಿ. ಏನು ಸಮತಲಾಕೃತಿಗಳು ಅಂದರೆ, ಒಂದು ಸಮತಲದ ಮೇಲೆ ನಾವು ಬರೆಯಬಹುದಾದಂತಹ ಆಕೃತಿಗಳು. ಏನು ಮಾಡ್ಬೋದು, ಅವನ್ನ ಬರಿಬೋದಷ್ಟೇ. ಎತ್ತಿ ಇಟ್ಕೊಳ್ಳಿಕ್ಕೆ ಅಥವಾ ಅವುಗಳನ್ನು ನಾವು ಏನಂತ ಹೇಳ್ತೀವಿ, ಕೈಯಲ್ಲಿ ಹಿಡ್ಕೊಳ್ಳಿಕ್ಕಾಗಲಿ ಅಥವಾ ಎತ್ತಲಿಕ್ಕಾಗಲಿ ಆಗಲ್ಲ. ಹಾಗಾದರೆ ಈ ಹಾಳೆನ ನಾನು ನಿಮಗೆ ಉದಾಹರಣೆಯಾಗಿ ಮಾತ್ರ ತೋರಿಸಿದೆ ಮಕ್ಕಳ. ಇದಕ್ಕೂ ಕೂಡ ಒಂದು ಸ್ವಲ್ಪ ಮೂರನೇ ಆಯಾಮ ಅನ್ನೋದು ಇರುತ್ತೆ. ಉದಾಹರಣೆಯಾಗಿ ತಗೊಂಡಾಗ ಸಮತಲಾಕೃತಿ ಅಂತ ಕರಿಬಹುದು. ಹಾಳೆ, ನಾವೆಲ್ಲಿ ಈ ಹಾಳೆಯ ಮೇಲೆ ಒಂದು ಚಿತ್ರವನ್ನು ನಾವು ಬಿಡಿಸಿದ್ದೇ ಆದರೆ ಆ ಚಿತ್ರವನ್ನು ನಾವು ಸಮತಲಾಕೃತಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಒಂದು ಆಕೃತಿಯನ್ನು ಗಮನಿಸಿದಾಗ ನಮಗೆ ಈ ಆಕೃತಿನಲ್ಲಿ ಉದ್ದ ಮತ್ತು ಅಗಲ ಎನ್ನುವ 2 ಆಯಾಮಗಳನ್ನು ಈ ಆಕೃತಿ ಹೊಂದಿದೆ. ಇಂಥ ಆಕೃತಿಗಳನ್ನು ನಾವು ಸಮತಲಾಕೃತಿಗಳು ಅಂತ ಕರಿತೀವಿ. ಅಂದರೆ ಸಮತಲದ ಮೇಲೆ ಚಿತ್ರಿಸಬಹುದಾದಂತಹ ಆಕೃತಿಗಳು. ಘನಾಕೃತಿ, ಈಗಾಗಲೇ ತೋರಿಸಿರೋ ಹಂಗೆ ಘನಾಕೃತಿಗೆ ಎಷ್ಟು ಆಯಾಮಗಳಿರ್ಬೋದು ಮಕ್ಕಳ? ಉದ್ದ, ಅಗಲ ಮತ್ತು ಎತ್ತರ ಎನ್ನುವ 3 ಆಯಾಮಗಳನ್ನು ಹೊಂದಿದೆ. ಈ ರೀತಿ 3 ಆಯಾಮಗಳನ್ನು ಹೊಂದಿರತಕ್ಕಂಥ ಆಕೃತಿಗಳನ್ನು ಘನಾಕೃತಿಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಂ, ಇಲ್ಲಿ ಈ ಮುಂದಿನ ಆಕೃತಿಗಳನ್ನು ಗುರುತಿಸೋ ಪ್ರಯತ್ನ ಮಾಡಿ ಮಕ್ಕಳ. ಯಾವುದವು ನೋಡಿ, ಈಗಾಗಲೇ ನಾವು ಈ ಆಕೃತಿಯನ್ನು ಕಲ್ತಿದ್ದೀವಿ, ಈ ಆಕೃತಿಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಎಂಥ ಆಕೃತಿ? ಘನ ಅಥವಾ ಚೌಕಘನ ಅಂತ ಕರಿತೀವಿ. ಇದು ಯಾವ ಆಕೃತಿ ನೆನಪಿಸ್ಕೊಳ್ಳಿ? ಹೌದು, ಉದ್ದ, ಅಗಲ ಮತ್ತು ಎತ್ತರ ಇದೆ ಈ ಆಕೃತಿಗೂ. ಉದಾಹರಣೆಗೆ ನಿಮ್ಮ 5ನೇ ತರಗತಿ ಪಠ್ಯಪುಸ್ತಕ ಅಂತಾನೆ ತಗೊಳ್ಳಿ. ನೋಡಿ, ಉದ್ದ ಮತ್ತು ಅಗಲ, ಅದಾದಮೇಲೆ ಇಲ್ಲಿ ಎತ್ತರ ಅಲ್ವಾ? ಇದು ಕೂಡ ಆಯತ ಘನ ಅಲ್ವಾ? ವೆರಿ ಗುಡ್ ಮಕ್ಕಳ, ಚೆನ್ನಾಗಿ ಗುರುತಿಸಿದ್ರಿ. ಹಾಂ, ಇದು ಯಾವ ಆಕೃತಿ ಹೇಳಿ ನೋಡೋಣ. ಮಿಸ್, ಸಿಲಿಂಡರ್ ಥರ ಇದೆ ಮಿಸ್. ಹೌದು, ಸಿಲಿಂಡರ್ ಅನ್ನೋದನ್ನು ನೆನಪಿಸ್ಕೊಂಡ್ರಿ ಅಲ್ವಾ? ಮೂಲ ಆಕೃತಿ ಸಿಲಿಂಡರ್ ಇಲ್ಲಿದೆ ಮಕ್ಕಳ. ಆಗಲೇ ನಾವು ಚಿತ್ರದಲ್ಲಿ ನೋಡಿದ್ವಲ್ಲ, ಟ್ಯಾಂಕು, ಗ್ಯಾಸ್ ಸ್ಟೌದು, ಸಿಲಿಂಡರು, ಗ್ಯಾಸ್ ಫಿಲ್ ಮಾಡಿಟ್ಟಿರ್ತಾರಲ್ಲ LPG ಸಿಲಿಂಡರು, ಸಿಲಿಂಡರ್ನ ಆಕೃತಿ. ಹಾಂ, ಇದು ಯಾವ ಆಕೃತಿ? ಹೌದು, ಹಾಂ, ಯಾವ್ದು ಹೇಳಿ? ಶಂಕು ಮಿಸ್. ಶಂಕು ಥರ ಇದೆ ಅಲ್ವಾ? ಅಲ್ಲಿ ಯಾವ್ಯಾವ ಒಂದು ಚಿತ್ರಗಳನ್ನ ನೋಡಿದ್ವಿ ಉದಾಹರಣೆಯಲ್ಲಿ? ಇದನ್ನು ಮಾತ್ರ ಮರಿಬೇಡಿಪ್ಪ. ಬರ್ತ್ಡೇ ಟೋಪಿ, ಹಾಂ, ವೆರಿ ಗುಡ್. ಮತ್ತು ಐಸ್ ಕ್ರೀಮ್ ಮಿಸ್, ಐಸ್ ಕ್ರೀಮ್ನ ಮರಿತೀರಾ ನೀವೆಲ್ಲ? ಹೌದು ಮಕ್ಕಳ, ಇವನ್ನ ನಾವು ಘನ ಅಂತ ಕರಿತಾ ಇದ್ದೀನಿ. ಇಲ್ಲಿ ಆಯತ ಘನ ಹೇಳಿದೆ, ಅಲ್ಲಿ ಘನ ಹೇಳಿದೆ, ಸಿಲಿಂಡರು, ಶಂಕು 3 ಆಯಾಮಗಳನ್ನು ಹೊಂದಿವೆ. ಯಾವುದಾ 3 ಆಯಾಮಗಳು? ಉದ್ದ, ಅಗಲ ಮತ್ತು ಎತ್ತರ. ಈ ರೀತಿ 3 ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ನಾವು ಏನಂತ ಕರಿಬೋದು ಮಕ್ಕಳ? ಕರೆಕ್ಟ್, ಘನಾಕೃತಿಗಳು. ಸಮತಲಾಕೃತಿಗಳು ಮತ್ತು ಘನಾಕೃತಿಗಳಿಗೂ ನೀವು ವ್ಯತ್ಯಾಸವನ್ನು ತಿಳ್ಕೊಂಡಿರಬೇಕು ಮಕ್ಕಳ. ಹೌದು ತಾನೇ? 2 ಆಯಾಮಗಳನ್ನು ಹೊಂದಿದರೆ ಸಮತಲಾಕೃತಿಗಳು ಅಂತ ಕರಿತೀವಿ. 3 ಆಯಾಮಗಳನ್ನು ಹೊಂದಿರುವ ಹಿಡಿದು ಎತ್ತಬಹುದಾದಂತಹ ಆಕೃತಿಗಳನ್ನು ನಾವು ಘನಾಕೃತಿಗಳು ಅಂತ ಕರಿತೀವಿ. ನಿಮ್ಮ ತರಗತಿಯಲ್ಲಿರ್ತಕ್ಕಂತಹ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಘನಾಕೃತಿಗಳನ್ನೆಲ್ಲ ಗುರುತಿಸ್ಕೊಂಡು ಅವು ಯಾವ ಒಂದು ಘನಾಕೃತಿಗೆ ಹೋಲುತ್ತೆ, ಘನಾಕೃತಿಯಾಗಿದೆ ಅಂತ ನೀವು ಪಟ್ಟಿ ಮಾಡ್ತಾ ಹೋಗಿ ಮಕ್ಕಳ. ತುಂಬ ಕ್ಯೂರಿಯಸ್ ಆಗಿರುತ್ತೆ. ನಿಮ್ಮ ಮನೇಲಿರೋ ಲೋಟ ಇರ್ಬೋದು, ಬೀರು ಇರ್ಬೋದು, ಮಂಚ ಇರ್ಬೋದು ಅಲ್ವಾ? ನೀವು ಪ್ರಯತ್ನ ಪಡಿ ಮಕ್ಕಳ. ಅರ್ಥ ಆಯ್ತಾ? ಹಾಗೆ ಈ 3 ಆಯಾಮದ ಆಕೃತಿಗಳ ಬಗ್ಗೆ ಹೆಚ್ಚಿನ ಅಭ್ಯಾಸವನ್ನು ಈಗ ನಾವೆಲ್ಲ ಮಾಡೋಕ್ಕೆ ಹೊರಡೋಣ. ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಂ, ಈಗೊಂದು ಪ್ರಾಯೋಗಿಕ ಚಟುವಟಿಕೆ ನೋಡ್ಕೊಂಬರೋಣ ಮಕ್ಕಳ. ಯಾವುದ್ರ ಬಗ್ಗೆ ಮಿಸ್ ಅಂತೀರಾ? ನೋಡಿ, ಯಾವುದ್ರ ಬಗ್ಗೆ? ಯಾವ ಘನಾಕೃತಿ ಇದು? ಹಾಂ, ಚೌಕ ಘನ. ಊಹಿಸಿರೋದು ಸರಿ ಮಕ್ಕಳ. ಚೌಕ ಘನಕ್ಕೆ ಸಂಬಂಧಿಸಿದ ಕೆಲವೊಂದು ಅಂಶಗಳನ್ನು ತಿಳ್ಕೊಂಬರೋಣವಾ ಮಕ್ಕಳ? ಈ ಆಕೃತಿ 3 ಆಯಾಮದ ಆಕೃತಿಗೆ ಉದಾಹರಣೆಯಾಗಿದೆ. ಏನಪ್ಪ, ಹೇಗೆ?
6 ಮುಖಗಳನ್ನು ಹೊಂದಿದೆ. 1 2 3 4 5 6 6 ಮುಖಗಳನ್ನು ಹೊಂದಿರತಕ್ಕಂಥ ಆವೃತ್ತ ಆಕೃತಿಯಾಗಿದ್ದು ಎಲ್ಲ ಮುಖಗಳು ಸಮನಾಗಿದೆ. ಗಮನಿಸ್ಕೊಳ್ಳಿ ಮಕ್ಕಳ, 6 ಮುಖಗಳಲ್ಲಿ ಎಲ್ಲ ಮುಖಗಳು ಏನಾಗಿದೆ? ಸಮನಾಗಿದೆ. ಹೀಗೆ ಎಲ್ಲ ಮುಖಗಳು 6 ಮುಖಗಳು ಸಮನಾಗಿರ್ತಕ್ಕಂತಹ ಒಂದು ಆಕೃತಿಯನ್ನು, ಅಂದರೆ ನಾವು ಪ್ರತಿ ಒಂದು 2 ಆಯಾಮದಲ್ಲೂ ನೋಡಿದಾಗ ಇದು ಹೇಗೆ ಕಾಣ್ತಾ ಇದೆ? ಉದ್ದ ಅಗಲಗಳು ಸಮನಾಗಿದೆ. 3 ಆಯಾಮದಲ್ಲಿ ಅಂದರೆ ಉದ್ದ ಅಗಲ ಎತ್ತರಗಳು ಎಲ್ಲವನ್ನು ನೋಡಿದಾಗಲೂ ಕೂಡ 3 ಉದ್ದ ಅಗಲ ಎತ್ತರವೂ ಸಮನಾಗಿದ್ದು 6 ಮುಖಗಳು ಏನಾಗಿದೆ? ಒಂದೇ ಥರನಾಗಿದೆ, ಒಂದೇ ಅಳತೆಯನ್ನು ಹೊಂದಿದೆ. ಇಂಥ ಆಕೃತಿಯನ್ನು ನಾವು ಘನ ಅಂತ ಕರಿತೀವಿ. ಎಂಥ ಘನ? ಚೌಕ ಘನ ಅಥವಾ ಘನ ಅಂತ ಕರಿತೀವಿ. ಈ ಚೌಕ ಘನಕ್ಕೆ ಒಟ್ಟು 6 ಮುಖಗಳಿದೆ. ಅಂಚುಗಳು 1 2 3 4 ಅಂಚುಗಳು, 5 6 7 8 8 9 10 11 12 12 ಅಂಚುಗಳನ್ನು ಹೊಂದಿದೆ. ಶೃಂಗಗಳು ಮಕ್ಕಳ 1 2 3 4 5 6 7 8 8 ಶೃಂಗಗಳನ್ನು ಹೊಂದಿದೆ. 6 ಮುಖಗಳನ್ನು ಹೊಂದಿದ್ದು 6 ಮುಖಗಳು ಸಮನಾಗಿರುವ 8 ಶೃಂಗ ಬಿಂದುಗಳನ್ನು ಹೊಂದಿರುವ 12 ಅಂಚುಗಳನ್ನು ಹೊಂದಿರುವ ಈ ಘನಾಕೃತಿಯನ್ನು ನಾವು ಘನ ಅಥವಾ ಚೌಕ ಘನ, ಕ್ಯೂಬ್ ಅಂತ ಕರಿತೀವಿ. ವೆರಿ ಗುಡ್ ಚಿಲ್ಡ್ರನ್. ಚೌಕಘನದ ಬಗೆಗಿನ ಅಂಶಗಳನ್ನು ನಾವೀಗ ಅಭ್ಯಾಸ ಮಾಡ್ಕೊಂಬಂದ್ವಿ. ಆ ಚೌಕಘನಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನ ತಿಳ್ಕೊಂಡ್ವಿ. ಈಗ ಈ ಘನ ಕ್ಯೂಬ್ ನೋಡಿ, ಅವನ್ನ ನಾವು ಚಿತ್ರಿಸೋವಾಗ ನಾವು ನಮಗೆ ಹೀಗೆ ಕಾಣುತ್ತದು ಚೌಕಘನ. ನಾವು ರೇಖಾಚಿತ್ರವನ್ನು ಬಿಡಿಸಿದಾಗ, ಅದನ್ನು ಚಿತ್ರಿಸಿದಾಗ ಕಾಣುವಂಥ ಭಾಗಗಳನ್ನು ಪೆನ್ಸಿಲಿಂದ ಗೆರೆಗಳನ್ನ ಹಾಕ್ತೀವಿ. ಕಾಣದೇ ಇರೋವಂತಹ ಇಂದಿನ ಭಾಗವನ್ನು ಡಾಟೆಡ್ ಲೈನ್ಸ್, ಯಾವುದರಲ್ಲಿ? ಡಾಟೆಡ್ ಲೈನ್ಸಲ್ಲಿ ಚುಕ್ಕಿ ಇರುವಂತಹ ಗೆರೆಗಳಲ್ಲಿ ನಾವು ಎಳಿತೀವಿ. ಇದನ್ನು ನೆನ್ಪಿಟ್ಕೋಬೇಕು ಮಕ್ಕಳ. ನಾನು ನಿಮಗೆ ಪ್ರಾಯೋಗಿಕವಾಗಿ ಚೌಕಘನದ ಬಗ್ಗೆ ವಿವರಣೆ ಮಾಡುವಾಗ ಹೇಳಿದೆ. ಚೌಕಘನಕ್ಕೆ ಎಷ್ಟು ಮುಖಗಳಿದೆ ಅಂದರೆ ಎಷ್ಟು ಮೇಲ್ಮೈಗಳಿವೆ, ಎಷ್ಟು ಅಂಚುಗಳನ್ನು ಹೊಂದಿದೆ, ಎಷ್ಟು ಶೃಂಗ ಬಿಂದುಗಳನ್ನು ಹೊಂದಿದೆ ಅಂತ ಅಲ್ವಾ? ಅದ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಈಗ ಮತ್ತೊಮ್ಮೆ ಅಭ್ಯಾಸ ಮಾಡೋಣ. ಯಾವುದು ಘನಾಕೃತಿಯ ಹೆಸರು ಯಾವುದು? ನಾವು ಈಗ ಅಭ್ಯಾಸ ಮಾಡಿದ್ದು ಚೌಕಘನ ಅಥವಾ ಘನ. ಚಿತ್ರ ಇದೆ. ಮೇಲ್ಮೈಗಳ ಸಂಖ್ಯೆ ಎಷ್ಟಿದೆ? ಎಷ್ಟು ಮೇಲ್ಮೈಗಳನ್ನು ಒಳಗೊಂಡಿದೆ ಅದು? ಹೌದು, 6 ಮೇಲ್ಮೈಗಳನ್ನು ಒಳಗೊಂಡಿದೆ. ಎಷ್ಟು? 6 ಮೇಲ್ಮೈಗಳನ್ನು ಒಳಗೊಂಡಿದೆ. ಅವು ಹೇಗಿದ್ದಾವೆ ಎಲ್ಲ ಮೇಲ್ಮೈಗಳನ್ನು? 6 ಮುಖಗಳು ಅಂತಲೂ ಕರಿತೀವಿ ಮಕ್ಕಳ. ನಮಗೆ ಕಾಣಿಸುತ್ತಲ್ಲ ಫೇಸಸ್. ಎಷ್ಟು? 6 ಚೌಕ ಮುಖಗಳು ಹೇಗಿದ್ದಾವೆ? ಎಲ್ಲ ಮೇಲ್ಮೈಗಳು ಯಾವ ಆಕಾರದಲ್ಲಿದೆ? 6 ಚೌಕಾಕಾರಗಳಾಗಿವೆ, ಅಂದರೆ 6 ಚೌಕ ಮುಖಗಳಾಗಿವೆ. ಅಂಚುಗಳು ನಾನು ತೋರಿಸ್ದೆ ಈಗಾಗಲೇ ಅಲ್ವಾ? ಎಷ್ಟು ಅಂಚುಗಳನ್ನು ಒಳಗೊಂಡಿತ್ತು? 12 ಅಂಚುಗಳು. ಮತ್ತು ಎಷ್ಟು ಶೃಂಗಗಳನ್ನು ಒಳಗೊಂಡಿದೆ? 8 ಶೃಂಗಗಳನ್ನು ಒಳಗೊಂಡಿದೆ. ಹೀಗೆ ಘನ ಕ್ಯೂಬ್ ಅಂತಕ್ಕಂಥದ್ದು 6 ಮೇಲ್ಮೈಗಳನ್ನು ಹೊಂದಿದ್ದು 6 ಮೇಲ್ಮೈಗಳು ಚೌಕಾಕಾರವನ್ನು, ಚೌಕಮುಖವನ್ನು ಹೊಂದಿದೆ. 12 ಅಂಚುಗಳು ಹಾಗೂ 8 ಶೃಂಗಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಘನಾಕೃತಿಯನ್ನು ನಾವು ಘನ ಚೌಕ ಘನ ಅಂತ ಕರಿತೀವಿ. ತಿಳಿತಾ ಮಕ್ಕಳ? 6 ಮುಖಗಳು ಏನಾಗಿರ್ತವೆ? ಎಲ್ಲ ಅಂಚುಗಳು ಕೂಡ ಸಮನಾಗಿರ್ತವೆ. ಅರ್ಥ ಆಯ್ತಾ? ಹೀಗೆ 6 ಚೌಕಗಳಿಂದ ಆವೃತವಾಗಿರ್ತಕ್ಕಂತಹ ಒಂದು ಘನಾಕೃತಿ. ಇನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಡೈಸ್ ಇರ್ಬೋದು. ನೀವೆಲ್ಲ ಆಟ ಆಡೋಕ್ಕೆ ಬಳಸ್ತಿರಲ್ಲ ಮಕ್ಕಳ, ಅವು ಏಣಿ ಆಟ ಆಡೋವಾಗೆಲ್ಲ ಬಳಸ್ಕೊಳ್ತೀವಲ್ಲ ಡೈಸು, ಅದು ಮತ್ತು ಗಿಫ್ಟ್ ಬಾಕ್ಸ್ಗಳು. ಇನ್ನು ಹೆಚ್ಚೆಚ್ಚಾಗಿ ಎಲ್ಲೆಲ್ಲಿ ನಾವು ಈ ಘನವನ್ನು ಕಾಣ್ತೀವಿ ಅಂತ ನೀವು ನನಗೆ ಹೇಳಬೇಕು. ಗೊತ್ತು ಮಿಸ್ ಅಂತೀರಾ? ವೆರಿ ಗುಡ್. ತಿಳ್ಕೊಳ್ತಾ ಹೋಗಿ ಮಕ್ಕಳ, ಪಟ್ಟಿ ಮಾಡಿ ಅಂತ ಹೇಳ್ತಾ, ಈಗ ಇನ್ನೊಂದು ಪ್ರಾಯೋಗಿಕ ಚಟುವಟಿಕೆ ಯಾವುದ್ರ ಬಗ್ಗೆ? ಈಗ ಯಾವುದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಮಿಸ್? ಚಿತ್ರ ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ ಅಂತೀರಾ? ಹೌದು ಮಕ್ಕಳ. ಯಾವ ಘನಾಕೃತಿಯ ಬಗ್ಗೆ ಅಭ್ಯಾಸ ಮಾಡಕ್ಕೆ ಕೊಟ್ಟಿದ್ದೀವಿ?
3 ಆಯಾಮದ ಆಕೃತಿಗಳಲ್ಲಿ ಆಯತ ಘನ. ಆಯತ ಘನ ಏನಪ್ಪ ಆಯತಘನ? ಆಯತಘನ ಅಂದರೆ ಏನು? ಎಷ್ಟು ಮುಖಗಳಿದೆ ನೋಡಿ ಮಕ್ಕಳ? 1 2 3 4 5 6 6 ಮುಖಗಳನ್ನು ಹೊಂದಿರುವ 1 2 3 4 5 6 7 8 ಶೃಂಗಗಳನ್ನು ಹೊಂದಿರುವ ಅಂಚುಗಳು 1 2 3 4 5 6 7 8 9 10 11 12 12 ಅಂಚುಗಳನ್ನು ಹೊಂದಿರುವ 8 ಶೃಂಗಗಳು ಹಾಗೂ 6 ಮುಖಗಳನ್ನು ಹೊಂದಿರುವ ಘನಾಕೃತಿಗೆ ನಾವು ಆಯತಘನ ಅಂತ ಕರಿತೀವಿ. ಮಿಸ್ ಚೌಕಘನಕ್ಕೂ ಇವೆಲ್ಲ ಇದಾವಲ್ಲ ಮಿಸ್. ಆದರೆ ಆಯತಘನದಲ್ಲಿ ಮುಖಗಳನ್ನು ಗಮನಿಸಿ ಮಕ್ಕಳ. ಈ ಮುಖಕ್ಕೆ ಈ ಮುಖ ಸಮನಾಗಿದೆ, ಈ ಮುಖಕ್ಕೆ ಈ ಮುಖ, ಅಭಿಮುಖಗಳು ಮಾತ್ರ ಸಮನಾಗಿದ್ದಾವೆ. ಅಂದರೆ ಉದ್ದ ಅಗಲಗಳು ಬೇರೆ ಬೇರೆ ಅಳತೆಯನ್ನು ಹೊಂದಿವೆ. ಇಂಥ ಒಂದು ಆಕೃತಿಯನ್ನು ಆಯತಘನ ಅಂತ ಕರಿತೀವಿ. ಎಲ್ರಿಗೂ ಕೂಡ ಆಯತಘನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಪಾಲ್ಗೊಂಡಿದ್ರೆ ಆ್ಯಕ್ಟಿವಿಟಿನಲ್ಲಿ. ಯಾವ ಅಂಶಗಳನ್ನೆಲ್ಲ ನಾವು ಅಭ್ಯಾಸ ಮಾಡಿದ್ವಿ? ಹೌದು ಮಕ್ಕಳ, ಈ ಆಯತಘನವನ್ನು ನಾವು ಇಂಗ್ಲೀಷ್ನಲ್ಲಿ ಕ್ಯೂಬಾಯ್ಡ್ ಅಂತ ಕರಿತೀವಿ. ಆಯತಘನಕ್ಕೂ ಕೂಡ ಎಷ್ಟು ಮುಖಗಳಿದ್ವು ನಾವು ಎಣಿಸಿದ್ವಲ್ಲ? ಹೌದು ಮಕ್ಕಳ, 6 ಮುಖಗಳಿದ್ವು. ಆದರೆ ಈ 6 ಮುಖಗಳು ಸಮವಾಗಿದ್ವಾ? ಇಲ್ಲ ಮಿಸ್ ಅಂತ ಇದ್ದೀರಾ? ಸರಿ ಮಕ್ಕಳ. ಹಾಂ, ನಾವು ಇಲ್ಲೂ ಕೂಡ ಅಷ್ಟೇ ಆಯತ ಘನವನ್ನು ಚಿತ್ರಿಸುವಾಗ ನಾನೀಗಾಗಲೇ ಚೌಕಘನದ ಬಗ್ಗೆ ವಿವರಣೆ ಹೇಳುವಾಗ ಹೇಳಿದ್ದಾಗೇ ಏನು ಮಾಡಬೇಕು? ಹಿಂಬದಿಯ ಭಾಗ, ಕಾಣದ ಭಾಗವನ್ನು ಡಾಟೆಡ್ ಲೈನ್ಸಲ್ಲಿ ಗುರುತಿಸ್ಬೇಕು. ಆಯಿತಾ? ತದನಂತರ ಈ ಒಂದು ಆಯತಘನದಲ್ಲಿ ಎಷ್ಟು ಶೃಂಗಗಳಿದ್ವು ಮತ್ತು ಎಷ್ಟು ಅಂಚುಗಳಿದ್ವು, ಏನೇನು ಹೇಗೆ ಅಂತ ತಿಳ್ಕೊಂಡು ಬಂದ್ವಿ ಅಲ್ವಾ? ಅವುಗಳ ಬಗ್ಗೆ ಮತ್ತೊಮ್ಮೆ ಪುನರ್ಮನನ ಮಾಡ್ಕೊಳ್ಳೋಣ. ಆಯತಘನ ಇಂಗ್ಲೀಷಲ್ಲಿ ಕ್ಯೂಬಾಯ್ಡ್ ಅಂತ ಕರಿತೀವಿ. ಕ್ಯೂಬಾಯ್ಡ್ ಚಿತ್ರ ಇದೆ ಅಲ್ಲ, ಮೇಲ್ಮೈಗಳ ಸಂಖ್ಯೆ ಅಂದರೆ ಎಷ್ಟು ಮುಖಗಳನ್ನ ನೋಡಿದ್ವಿ ನಾವು? 6 ಮುಖಗಳು. ಆ 6 ಮುಖಗಳು ಹೇಗಿದ್ವಪ್ಪ? ಅವುಗಳ ಲಕ್ಷಣ ಹೇಗಿತ್ತು? ಆ 6 ಮುಖಗಳಲ್ಲಿ ಆಯತಾಕಾರದ ಎಷ್ಟು ಮುಖಗಳನ್ನ ನೋಡ್ಕೊಂಬಂದ್ವಿ? ಹೌದು, 4 ಮುಖಗಳನ್ನ ನೋಡಿದ್ವಿ. ಚೌಕದ್ದು 2 ಮುಖ, ಕೆಲವೊಮ್ಮೆ ಚೌಕಾಕಾರದ್ದು, ಹೀಗೆ ಮೇಲ್ಮೈ ಲಕ್ಷಣಗಳಲ್ಲಿ 6 ಮುಖಗಳನ್ನ ನೋಡ್ಕೊಂಡು ಬಂದ್ವಿ. 6 ಮುಖಗಳು ಸಮನಾಗಿದ್ವ ಮಕ್ಕಳ? ಇಲ್ಲ, ಆಯತ ಅಥವಾ ಚೌಕಾಕಾರವನ್ನು ನಾವು ಒಳಗೊಂಡಿದ್ವು. ಮತ್ತು ಎಷ್ಟು ಅಂಚುಗಳಿತ್ತು ಮಕ್ಕಳ? ಹೌದು, 12 ಅಂಚುಗಳನ್ನು ಒಳಗೊಂಡಿತ್ತು. ಎಷ್ಟು ಶೃಂಗಗಳಿದ್ವು? 8 ಶೃಂಗಗಳಿದ್ವು. ಸರಿ ಮಕ್ಕಳ, ಹೀಗೆ 6 ಹೇಳಿ ಮಕ್ಕಳ, 6 ಮೇಲ್ಮೈಗಳನ್ನು ಹೊಂದಿರುವ ಆ 6 ಮೇಲ್ಮೈಗಳಲ್ಲಿ ಮೇಲ್ಮೈಗಳು ಆಯತ ಅಥವಾ ಚೌಕ ಮುಖಗಳನ್ನು ಹೊಂದಿದ್ದು 12 ಅಂಚುಗಳಿರುವ 8 ಶೃಂಗಗಳನ್ನು ಒಳಗೊಂಡಿರ್ತಕ್ಕಂತಹ ಆಕೃತಿ ಘನಾಕೃತಿಗೆ ನಾವು ಆಯತಘನ ಅಂತ ಕರಿತೀವಿ. ಹೌದು ಮಕ್ಕಳ, ಈಗ ಏನಪ್ಪ ಪ್ರಾಯೋಗಿಕ ಚಟುವಟಿಕೆ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಊಹೆ ಸರಿ ಹೋಯ್ತು ಮಕ್ಕಳ. ಈಗ ನಾವು ಸಿಲಿಂಡರ್ ಯಾವ ಘನಾಕೃತಿಯ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ? ಸಿಲಿಂಡರ್ನ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಂಬರೋಣ. ಮಿಸ್, ಸಿಲಿಂಡರ್ ನಮ್ಮ ಮನೆಯಲ್ಲೆಲ್ಲ ಗ್ಯಾಸ್ ಸಿಲಿಂಡರ್ ಇದೆ ಮಿಸ್ ಅಂತೀರಾ? ಹೌದು ಮಕ್ಕಳ, ನೋಡಿ ಸಿಲಿಂಡರ್ ಆಕಾರ ವಾಟ್ರ್ ಬಾಟಲ್ ಇರ್ಬೋದು, ನಮ್ಮ ಮನೇಲಿರೋಂಥ ಸಿಲಿಂಡರ್ ಇರ್ಬೋದು. ಏನಪ್ಪ ಇದು ಸಿಲಿಂಡರ್ ಅಂತ ಅಂದರೆ? 2 ವೃತ್ತಾಕಾರದ ಮೇಲ್ಮೈಗಳು, ಮುಖಗಳು ನೋಡಿ, 1 2 ವೃತ್ತಾಕಾರದ ಮೇಲ್ಮೈ ಹಾಗೂ ಒಂದು ವಕ್ರ ಮೇಲ್ಮೈನಿಂದ ಆವೃತವಾಗಿರುವ 3 ಆಯಾಮದ ಒಂದು ಘನಾಕೃತಿಯನ್ನು ನಾವು ಸಿಲಿಂಡರ್ ಅಂತ ಕರಿತೀವಿ. ಈ ಸಿಲಿಂಡರ್ಗೆ 2 ವೃತ್ತಾಕಾರದ ಮುಖಗಳು ಅಂದರೆ ಮೇಲ್ಮೈಗಳು ಮತ್ತು 1 ವಕ್ರತಾ ಮೇಲ್ಮೈ ಇದೆ. ಯಾವುದೇ ಶೃಂಗ ಅಥವಾ ಯಾವುದೇ ಅಂಚು ಅನ್ನೋದು ಇರಲ್ಲ ಮಕ್ಕಳ. ಇಂಥ ಆಕೃತಿಯನ್ನು ನಾವು ಸಿಲಿಂಡರ್ ಅಂತ, ಒಂದು ವಕ್ರತಾ ಮೇಲ್ಮೈ ಹಾಗೂ 2 ವೃತ್ತಾಕಾರದ ಮೇಲ್ಮೈಗಳಿಂದ ಆವೃತವಾಗಿರುವ ಈ ಆಕೃತಿಯನ್ನು ನಾವು ಸಿಲಿಂಡರ್ ಅಂತ ಕರಿತೀವಿ. ಸಿಲಿಂಡರ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾಹಿತಿಯನ್ನು ತಿಳ್ಕೊಂಡು ಬಂದ್ವಿ ಅಲ್ವಾ ಮಕ್ಕಳ? ಈಗ ಸಿಲಿಂಡರ್ ಅಂತಕ್ಕಂಥದ್ದು ಘನಾಕೃತಿ ಅಂತ ನಮ್ಮೆಲ್ರಿಗೂ ಗೊತ್ತಾಯಿತು ಅಲ್ವಾ? ಸಿಲಿಂಡರ್ ಇಲ್ಲೂ ಹಾಗೆ
ಅದರ ಒಂದು ಚಿತ್ರವನ್ನು ಬಿಡಿಸೋವಂಥದ್ದನ್ನು ಗಮನಿಸ್ಕೊಳ್ಳಿ ಮಕ್ಕಳ, ಯಾವ ರೀತಿ ಬಿಡಿಸ್ಬೇಕು ಅಂತ. ಸಿಲಿಂಡರ್, ಈ ಸಿಲಿಂಡರ್ ಘನಾಕೃತಿಯನ್ನು ಯಾವ ರೀತಿ ಏನೇನು ಒಳಗೊಂಡಿದ್ದಾವೆ ಅವು? ಈಗಾಗಲೇ ಹೇಳಿದಾಗೆ ಸಿಲಿಂಡರ್ ಎಷ್ಟು ಮೇಲ್ಮೈಗಳನ್ನು ಒಳಗೊಂಡಿದೆ? 3 ಮೇಲ್ಮೈಗಳನ್ನು ಒಳಗೊಂಡಿದೆ. ಆ ಮೇಲ್ಮೈಗಳು ಹೇಗಿದಾವಪ್ಪ? ಅವುಗಳ ಲಕ್ಷಣ ಏನು? 2 ವೃತ್ತಾಕಾರದ ಮುಖಗಳಿದೆ ಮತ್ತು ಒಂದು ವಕ್ರ ಮೇಲ್ಮೈಯನ್ನು ಹೊಂದಿದೆ. 2 ವೃತ್ತಾಕಾರದ ಮುಖಗಳು ಹಾಗೂ ಒಂದು ವಕ್ರ ಮೇಲ್ಮೈಯನ್ನು ಒಳಗೊಂಡಿದೆ. ಯಾವುದೇ ಅಂಚು ಇಲ್ಲ, ಯಾವುದೇ ಶೃಂಗವನ್ನು ಕೂಡ ನಾವು ಗಮನಿಸಿಲ್ವಾ? ನೋಡಿದ್ವಾ ಮಕ್ಕಳ? ಇಲ್ಲ, ಗುರುತಿಸಲಿಲ್ಲ. ನಿಮ್ಮ ಮನೇಲಿರ್ತಕ್ಕಂತಹ ಸಿಲಿಂಡರ್ ಆಕಾರದ ವಸ್ತುಗಳನ್ನು ತಗೊಂಡು ನೀವು ಪ್ರಯತ್ನ ಪಡಿ ಮಕ್ಕಳ. ಲೋಟ, ಕೆಲವೊಮ್ಮೆ ಸರಿಸಮನಾಗಿ ಸಿಲಿಂಡರ್ ಥರನೇ ಇರುವಂಥ ಲೋಟಗಳಿರ್ತವೆ. ಒಂದು ಕಡೆಯಿಂದ ಮುಚ್ಕೊಂಡ್ಬಿಟ್ಟು ನೀವು ಅಬ್ಸರ್ವ್ ಮಾಡಿ, ನಿಮಗೆ ಕಾಣುತ್ತೆ. ಅರ್ಥ ಆಯ್ತಾ? ಈಗ ಈ ರೀತಿಯಾಗಿ 3 ಮೇಲ್ಮೈಗಳನ್ನು ಹೊಂದಿರತಕ್ಕಂತಹ, ಅದರಲ್ಲಿ 2 ವೃತ್ತಾಕಾರದ ಮುಖಗಳು ಹಾಗೂ ಒಂದು ವಕ್ರ ಮೇಲ್ಮೈ ಒಳಗೊಂಡಿರ್ತಕ್ಕಂತಹ ಒಂದು ಘನಾಕೃತಿಯನ್ನು ನಾವು ಸಿಲಿಂಡರ್ ಅಂತ ಕರಿತೀವಿ. ಸಿಲಿಂಡರ್ ಆಕಾರದ ವಸ್ತುಗಳನ್ನು ನೀವು ಪಟ್ಟಿ ಮಾಡಬೇಕು ಮಕ್ಕಳ. ಆಯಿತಾ? ಈಗ ಇನ್ನೊಂದು ಪ್ರಾಯೋಗಿಕ ಚಟುವಟಿಕೆ. ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನದು? ಏನು ಕಾಣ್ತಾ ಇದೆ? ಹೌದು, ನೀವೆಲ್ಲ ಊಹೆ ಮಾಡಿರೋದು ಸರಿ. ಶಂಕುವಿನ ಬಗ್ಗೆ ನಾವೀಗ ಕೆಲವೊಂದು ಅಂಶಗಳನ್ನು, ವಿಚಾರಗಳನ್ನು ತಿಳ್ಕೊಂಬರೋಣ ಮಕ್ಕಳ. ಏನಪ್ಪ ಮಿಸ್ ಶಂಕು ಅಂತ ಬರೆದಿದ್ದಾರೆ? ಹಾಂ ನೋಡಿ, ನೀವೆಲ್ಲರೂ ಕೋನ್ ಐಸ್ ಕ್ರೀಮ್ ತಿಂತೀರಲ್ಲ, ನೆನಪಾಯ್ತಾ? ಶಂಕುವಿನ ಆಕಾರ. ಏನಪ್ಪ ಶಂಕು? ಇದು ಕೂಡ ಘನಾಕೃತಿಗಳಲ್ಲಿ ಒಂದು. ಹೇಗೆ ನೋಡಿ, ಒಂದು ವೃತ್ತಾಕಾರದ ಮೇಲ್ಮೈ, ಒಂದು ವಕ್ರತಾ ಮೇಲ್ಮೈ ಹಾಗೂ ಒಂದು ಶೃಂಗ ಬಿಂದುವನ್ನು ಹೊಂದಿರತಕ್ಕಂತಹ ಘನಾಕೃತಿಗೆ ನಾವು ಶಂಕು ಅಂತ ಕರಿತೀವಿ. ಇದು ಯಾವುದೇ ಅಂಚುಗಳನ್ನು ಹೊಂದಿಲ್ಲ. ಒಂದು ವೃತ್ತಾಕಾರದ ಮೇಲ್ಮೈ, ಒಂದು ವಕ್ರತಾ ಮೇಲ್ಮೈಯನ್ನು ಹೊಂದಿದ್ದು, ಒಂದು ಶೃಂಗ ಬಿಂದುವನ್ನು ಶಂಕು ಹೊಂದಿದೆ. ಶಂಕುವಿನ ಆಕಾರದ ಬಗ್ಗೆ ನಾವು ಅಭ್ಯಾಸ ಮಾಡಿಕೊಂಡು ಬಂದ್ವಿ ಅಲ್ವಾ ಮಕ್ಕಳ? ಹಲವಾರು ಅಂಶಗಳನ್ನು ತಿಳ್ಕೊಂಡ್ವಿ. ಈಗ ಶಂಕು ಹೇಗಿರುತ್ತೆ, ಅದರ ಮುಖಗಳು ಹೇಗಿರುತ್ತೆ, ಮತ್ತು ಎಷ್ಟು ಅಂಚನ್ನು ಹೊಂದಿದೆ, ಎಷ್ಟು ಶೃಂಗಗಳನ್ನು ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಶಂಕುವಿನ ಬಗ್ಗೆ ನಾವೀಗಾಗಲೇ ತಿಳ್ಕೊಂಡು ಬಂದಿದ್ದೀವಿ. ಶಂಕುವಿನ ಒಂದು ಆಕಾರ, ಶಂಕು ಅನ್ನೋಂಥ ಘನಾಕೃತಿಯ ಬಗ್ಗೆ ಈಗಾಗಲೇ ನಾವು ಕೆಲವು ಅಂಶಗಳನ್ನ ತಿಳ್ಕೊಂಡಿದ್ದೀವಿ. ಹೇಳಿ, ಎಷ್ಟು ಮೇಲ್ಮೈಗಳನ್ನು ಒಳಗೊಂಡಿದೆ? 2 ಮೇಲ್ಮೈಯನ್ನು ಒಳಗೊಂಡಿದೆ. ಒಂದು ವೃತ್ತಾಕಾರದ ಮುಖ ಅಥವಾ ಫೇಸ್, ವೃತ್ತಾಕಾರದ್ದು. ಇನ್ನೊಂದು ವಕ್ರ ಮೇಲ್ಮೈ, ಯಾವುದೇ ಅಂಚು ಅನ್ನೋದು ಇಲ್ಲ. ಶೃಂಗ ಎಷ್ಟಿದೆ? ಶೃಂಗ ವರ್ಟೆಕ್ಸ್ ಅಂತ ಕರಿತೀವಲ್ಲ, ಒಂದು ಶೃಂಗವನ್ನು ಒಳಗೊಂಡಿದೆ. ಹೀಗೆ 2 ಮೇಲ್ಮೈಗಳನ್ನು ಹೊಂದಿರುವ, ಅದರಲ್ಲಿ ಒಂದು ವೃತ್ತಾಕಾರದ ಮೇಲ್ಮೈ, ಮತ್ತೊಂದು ವಕ್ರ ಮೇಲ್ಮೈ ಆಗಿದ್ದು, ಒಂದು ಶೃಂಗವನ್ನು ಹೊಂದಿರತಕ್ಕಂಥ ಘನಾಕೃತಿಗೆ ನಾವೇನಂತ ಕರಿತೀವಿ? ಶಂಕು ಅಂತ ಕರಿತೀವಿ. ತಿಳಿತ ಮಕ್ಕಳ? ಶಂಕುವಿನ ಆಕಾರದ ಇತರೆ ಆಕೃತಿಗಳನ್ನು ಪಟ್ಟಿ ಮಾಡಬೇಕು ನೀವು ಮನೆಯಲ್ಲಿ ನೋಡುವಂಥದ್ದು, ಅಥವಾ ದಾರಿನಲ್ಲಿ ಹೋಗ್ತಾ ಇರ್ತೀರಾ, ಘನಾಕೃತಿಗಳನ್ನೆಲ್ಲ ಗುರುತಿಸಿ ಮಕ್ಕಳ. ಆ ಆಕೃತಿಗಳನ್ನ ಗುರುತಿಸಿ ಅವು ಯಾವ ಘನಾಕೃತಿಗೆ ಹೋಲ್ತವೆ, ಯಾವ ಘನಾಕೃತಿ ಆಗಿದೆ ಅಂತ ನೀವು ಪಟ್ಟಿ ಮಾಡ್ತಾ ಹೋಗಿ. ತಿಳಿತಾ? ಹಾಂ, ಈಗ ಏನು ಬರ್ತಾ ಇದೆ? ರೆಡಿ ಆಗಿದ್ದೀರಾ? ಏನೋ ಒಂದು ಚಟುವಟಿಕೆ. ಏನಪ್ಪ ಚಟುವಟಿಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಏನಿರ್ಬೋದು ಚಟುವಟಿಕೆ? ಏನು ಮಾಡಬೇಕು ಅಂತ ಹೇಳ್ತಿದ್ದೀರಿ ಮಿಸ್ಸು? ಹೋಲಿಕೆ ಗಮನಿಸಿ ಉತ್ತರಿಸಿ. ಹೋಲಿಕೆ ಮಾಡೋದು ಅಂದರೆ ಭಾಳ ಇಷ್ಟ ಮಕ್ಕಳಿಗೆ ಅಲ್ವಾ? ಏನನ್ನು ಹೋಲಿಸ್ತಾ ಇದ್ದೀರಾ? ಆಯತಘನಕ್ಕೆ ಎಷ್ಟು ಶೃಂಗಗಳಿದ್ವು? ಹೌದು, 8 ಶೃಂಗ. ಶಂಕುವಿಗೆ ಎಷ್ಟು ಶೃಂಗ ಇದೆ? ಈಗ ತಾನೇ ಹೇಳಿದೆ. ಹೇಳಿ. ವೆರಿ ಗುಡ್, 1 ಶೃಂಗ. ಯಾರ್ಯಾರೆಲ್ಲ ಸರಿಯಾಗಿ ಊಹಿಸಿದ್ರು? ಡಬಲ್ ಸ್ಟಾರ್ ಮಕ್ಕಳ. ಮತ್ತೊಂದು ಘನ. ಯಾವ ಘನ? ಘನ ಅಥವಾ ಚೌಕಘನ. ಎಷ್ಟು ಮೇಲ್ಮೈ ಒಳಗೊಂಡಿದೆ? 6 ಮೇಲ್ಮೈಯನ್ನು ಒಳಗೊಂಡಿದೆ. ಸಿಲಿಂಡರ್ಗೆ ಎಷ್ಟು ಮೇಲ್ಮೈ ಇದೆ? ವೃತ್ತಾಕಾರದ 2 ಮೇಲ್ಮೈ ಮತ್ತು ಒಂದು ವಕ್ರ ಮೇಲ್ಮೈ. ವೆರಿ ಗುಡ್, 3 ಮೇಲ್ಮೈಗಳಿವೆ. ಮತ್ತೊಂದು ಆ ಆಕಾರವನ್ನು ಏನಂತ ಕರಿತೀವಿ ಮಕ್ಕಳ? ಸಿಲಿಂಡರ್. ಇದು ಯಾವ ಘನಾಕೃತಿ? ಅದು ಸಿಲಿಂಡರ್. ಘನಾಕೃತಿ ಸಿಲಿಂಡರು.
ಈ ಘನಾಕೃತಿಯನ್ನು ಹೇಳಿ ನೋಡೋಣ. ಯಾವುದು ಗೊತ್ತಿದೆ ಮಿಸ್ ಅಂತೀರಾ? ಹೌದು. ಯಾವ್ದು ಹೇಳಿ? ಶಂಕು. ಸರಿಯಾಗಿದೆ ಮಕ್ಕಳ ನಿಮ್ಮ ಉತ್ತರ. ಹೀಗೆ ಒಂದನ್ನೊಂದು ಹೋಲಿಸ್ಕೊಂಡಾಗ ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಎಷ್ಟು ಶೃಂಗಗಳನ್ನು ಹೊಂದಿದೆ, ಎಷ್ಟು ಅಂಚುಗಳನ್ನು ಹೊಂದಿದೆ, ಹಾಗೆ ಅವುಗಳ ಮೇಲ್ಮೈಗಳು ಯಾವ ರೀತಿ ಇದೆ ಅಂತ ನಾವು ಹೋಲಿಸ್ತಾ ಹೋದಾಗ ಸುಲಭವಾಗಿ ಆ ಘನಾಕೃತಿಗಳು ನಮ್ಮಲ್ಲಿ ಆ ಘನಾಕೃತಿಗಳ ಲಕ್ಷಣಗಳು, ಗುಣಲಕ್ಷಣಗಳು ನಮಗೆ ಅರ್ಥ ಆಗುತ್ತೆ ಮಕ್ಕಳ. ವೆರಿ ಗುಡ್. ಇಲ್ಲಿವರೆಗೂ ನಾವು ಯಾವೆಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದ್ವಿ? 2 ಮತ್ತು 3 ಆಯಾಮದ ಆಕೃತಿಗಳು ಅಂದರೆ ಏನು, ಅವುಗಳ ನಡುವಿನ ವ್ಯತ್ಯಾಸ ಏನು ಅಂತ ತಿಳ್ಕೊಂಡ್ವಿ. ಅದಾದಮೇಲೆ ಘನ ಮತ್ತು ಆಯತಘನದ ಗುಣಲಕ್ಷಣಗಳನ್ನು ತಿಳ್ಕೊಂಡ್ವಿ. ಕೊನೆಯದಾಗಿ ಸಿಲಿಂಡರ್ ಮತ್ತು ಶಂಕುವಿನ ಗುಣಲಕ್ಷಣಗಳನ್ನು ನಾವು ಅರ್ಥೈಸ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಈ ಆಕೃತಿಗಳನ್ನು ಹೇಗೆ ರಚಿಸೋದು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಇನ್ನು ಹಲವಾರು ಅಂಶಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಅವಧಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ವಂದನೆಗಳು ಮಕ್ಕಳ. ಮಂಜುಳಾ ಜೆ, ವಿಜ್ಞಾನ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಜರಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1, ಬೆಂಗಳೂರು ದಕ್ಷಿಣ ಜಿಲ್ಲೆ.